ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಗ್ರಾಮದ ಮಹಿಳೆಯರಿಂದ ಮನವಿ. ಹುಕ್ಕೇರಿ ತಾಲೂಕಿನ ಕೋಟ್ ಗ್ರಾಮದಲ್ಲಿ ಕೆಲವು ಕಿರಾಣಿ ಅಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಈಗಾಗಲೇ ನಾವು ಕೋಟ್ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ದು, ಆದರೆ ಅದರ ಪರಿಣಾಮವಾಗಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಈಗಾಗಲೇ ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ಕೂಡ ಮಾಡಿ ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ. ಸಂಜೆಯ ವೇಳೆ ತಮ್ಮ ಚಿಕ್ಕ ಮಕ್ಕಳ ಕೈಯಲ್ಲಿ ಮದ್ಯದ ಬಾಟಲಿಗಳನ್ನು ಕೊಟ್ಟು ಮಾರಾಟ ಮಾಡಿಸುತ್ತಿದ್ದಾರೆ. ನಮ್ಮ ಊರಿನಲ್ಲಿ ಇದರಿಂದ ತುಂಬಾ ಸಮಸ್ಯೆಗಳು ಆಗುತ್ತಿವೆ. ಚಿಕ್ಕ ಮಕ್ಕಳು ಸಾರಾಯಿ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಊರಿನ ಗಂಡಸರು ಸಾರಾಯಿ ಕುಡಿದು ನಶೆಯಲ್ಲಿ ಮನೆಗೆ ಬಂದು ಅವರ ಪತ್ನಿಯರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ. ಸಂಪಾದಿಸಿದ ಹಣವನ್ನೆಲ್ಲ ಸಾರಾಯಿ ಕುಡಿತಕ್ಕೆ ಸುರಿಯುತ್ತಿದ್ದಾರೆ. ಮನೆಯಲ್ಲಿನ ಹಣವನ್ನು ಸಾರಾಯಿ ಕುಡಿಯಲು ಪತ್ನಿಯರು ಕೊಡದೆ ಇದ್ದಲ್ಲಿ ಅವರನ್ನು ಹೊಡೆಯುತ್ತಾರೆ. ಊಟಕ್ಕೆ ಕೂಡ ಪರದಾಡುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ಅಷ್ಟೇ ಅಲ್ಲದೆ ನಾವು ಕೂಲಿ ನಾಲಿ ಮಾಡಿ ನಮ್ಮ ಸಂಸಾರವನ್ನ ನಡೆಸುತ್ತಿದ್ದೇವೆ. ಈ ಚಟಕ್ಕೆ ಒಳಗಾದ ಕೆಲವು ಚಿಕ್ಕ ಮಕ್ಕಳು, ಗಂಡಸರು ಮರಣ ಹೊಂದಿದ್ದಾರೆ. ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಾರಾಯಿ ಮಾರಾಟ ಬಂದ್ ಮಾಡಿ ಎಂದು ಆಗ್ರಹಿಸಿ ಮಂಜುಳಾ ನಾಯಕ್, ಪ್ರೇಮಾ ನಾಯಕ್, ಸುಲೋಚನಾ ನಾಯಕ್, ರೇಣುಕಾ ನಾಯಕ್, ಗಂಗೂಬಾಯಿ ನಾಯಕ್, ರಮಾ ಪಾಟೀಲ್, ಉಮಾ ನಾಯಕ್, ಪ್ರತಿಭಾ ನಾಯಕ್, ಸರಿತಾ ನಾಯಕ್, ರೇಷ್ಮಾ ನಾಯಕ್ ಸೇರಿದಂತೆ ಇನ್ನಿತರರು ಮನವಿ ಸಲ್ಲಿಸಿದ್ದಾರೆ. ಅಲ್ಲ ನೀವು ಹೇಳ್ರಿ, ನೀವು ಮಾತಾಡ್ರಿ, ಆಮೇಲೆ ಮುಂದೆ ಮಾತಾಡ ನೀವೇನ್ ಫ್ರೀ ಇದ್ರೋ ಏನ್ ಮಾಡ್ತಾರೆ? ನಂದು ಇದೈತ್ರಿ ಕಾರ್ಪೊರೇಷನ್. ನಾ ಸುಮ್ಮನೆ ನಿಮ್ ಒಬ್ಬರೇ ಇದೀರ ಅಂತ ನೋಡಿ. ಹೌದಾ? ಕಾರ್ಪೊರೇಷನ್ ಇದ್ರೆ ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ. ಎಕ್ಸೈಸ್ ಆಫೀಸ್ ಆಗಿ ಭೇಟಿ ಮಾಡಿಸಿ ಆ ಕಡೆ ಅಲ್ಲೇ ಬಾಜುಕ ಐತಿ ಗೊತ್ತಿರ್ತೀರಿ. ಅವ್ರು ಹೆಂಗ್ ಹೋಗೋರು? ಈಗ ಅವ್ರ ಗಾಡಿ ತಂದಾರ, ಅವ್ರ ಗಾಡಿ ತಂದಾರ್ರಿ, ಅಲ್ಲಿ ಇಳಿಸ್ರಿ. ಅವ್ರು ಯಾರು ಮೇನ್ ಆಫೀಸರ್ ಇದಾರೆ ಕೊಡಕ್ಕೆ ಸಂಬಂಧಪಟ್ಟವ್ರು, ಅವರು ಎಕ್ಸೈಸ್ ಒಟ್ಟು ಒಂದು ಫೋಟೋ ತಗೊಂಡ್ರಿ ಬಸ್. ಈಗ ನಾನು ಕೆಲಸ ಮಾಡಿದ್ರೆ ಸ್ವಲ್ಪ ನೀವು ಒಂದು ಸಣ್ಣ ಕೆಲಸ ಮಾಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.